ಹಲೋ ಫ್ರೆಂಡ್ಸ್, ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅಕ್ಷತಾ. ಸೊ ಇವತ್ತಿನ ಈ ಚಿಕ್ಕ ವ್ಲಾಗಲ್ಲಿ ನಾನು ಕಂಪ್ಲೀಟ್ ಆಗಿ ಈ ದಿನ ಏನು ಮಾಡಿದ್ದೆ, ಎಲ್ಲಿ ಹೋಗಿದ್ದೆ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಹೇಳಬೇಕು ಅಂದರೆ ಇವತ್ತು ರಥಸಪ್ತಮಿ. ವಿಡಿಯೋ ಪೋಸ್ಟ್ ಮಾಡಿದಾಗ ಡಿಲೇ ಇರುತ್ತೆ, ಬಟ್ ರಥಸಪ್ತಮಿಯ ಶುಭಾಶಯಗಳು. ಸೊ ನಾನು ಈ ರೀತಿ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಾನು ಯಾವ ಥರ ರೆಡಿ ಆದೆ ಅಂತ ನೋಡ್ಕೊಂಡು ಬನ್ನಿ. ನೀವು ನೋಡ್ತಿರೋ ಹಾಗೆ ಆಲ್ರೆಡಿ ಸ್ಯಾರಿ ಹಾಕೊಂಡಿದ್ದೀನಿ. ಸೊ ಈ ಸ್ಯಾರಿ ಬಂದು ತುಂಬಾನೇ ಹಳೇದು, ಆಲ್ಮೋಸ್ಟ್ ನನ್ನ ಮದುವೆ ಮುಂದೆ ತಗೊಂಡಿರೋದು. ಸೊ ತುಂಬ ವರ್ಷ ಆಯಿತು ಈ ಸ್ಯಾರಿ ತಗೊಂಡು. ಐರನ್ನು ಕೊಟ್ಟಿದ್ದೆ, ಬಟ್ ಸ್ಟಿಲ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅವ್ರು ಮಾಡಿರೋ ಐರನ್ನು. ಏನೂ ಮಾಡೋಕ್ಕಾಗಲ್ಲ, ಇದು ಪ್ಯೂರ್ ಕಾಟನ್, ಹಾಗೆ ತುಂಬ ಹಳೆಯ ಸೀರೆ. ಸೊ ದಟ್ ಈಸ್ ಫೈನ್. ನೆಕ್ಸ್ಟ್ ಟೈಮ್ ನಾನು ಅದನ್ನೆಲ್ಲ ನೋಡಿಕೊಂಡು, ಅಂದರೆ ಪ್ರೀವಿಯಸ್ ಡೇನೇ ಕ್ಲೀನಾಗಿ ನೋಡಿಕೊಂಡು ರೆಡಿಯಾಗಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಹಳೆ ಸೀರೆ ಆಗಿದ್ರಿಂದ ಹಳೆ ಸ್ಟೈಲಲ್ಲೇ ಉಟ್ಕೊಂಡಿದ್ದೀನಿ. ಅಂದರೆ ಎಲ್ಲ ನೆನಪಿದೆಯಾ? ನೀವೇನಾದರೂ 90s ಕಿಡ್ಸ್ ಆಗಿದ್ರೆ ಸಿನಿಲಲ್ಲಿ ಅಂತ ಒಂದು ಸೀರಿಯಲ್ ಬರ್ತಿತ್ತು ಕನ್ನಡದಲ್ಲಿ. ಸೊ ಆ ಸೀರಿಯಲಲ್ಲಿ ಲಲಿತಾಂಬ ಈ ಥರ ಸ್ಯಾರಿ ಕಟ್ಕೊತಾ ಇದ್ರು. ಅಂದರೆ ನೀವು ಶೋಲ್ಡರ್ ಹತ್ರ ಒಂದು ಪಿನ್ನು, ಅಟ್ ದ ಸೇಮ್ ಟೈಮ್ ನಿಮ್ಮ ಚೆಸ್ಟ್ ಹತ್ರ ಕೂಡ ಒಂದು ಪಿನ್ ಬರುತ್ತೆ. ಸೊ ಅದಾದಮೇಲೆ ಒಂಥರ ಸ್ಕ್ವೇರ್ ಶೇಪಲ್ಲಿ ಬಂದು ಅದು ಕೆಳಗಡೆ ಹೋಗುತ್ತೆ. ಸೊ ನಾವು ಸ್ಕೂಲಲ್ಲಿ ಇದ್ದಾಗೆಲ್ಲ ಈ ಥರ ಉಟ್ಕೋಬೇಕು, ಹಾಗೆ ಎಷ್ಟು ಚೆನ್ನಾಗಿದೆ ಅಂತೆಲ್ಲ ಅನ್ನಿಸ್ತಾ ಇತ್ತು. ಸೊ ಈ ವರ್ಷ ಅವರು ಬಿಗ್ ಬಾಸ್ ಕನ್ನಡದಲ್ಲೂ ಕೂಡ ಬಂದಿದ್ರು. ಸೊ ನೀವು ನೋಡಿದ್ರೆ ಕಮೆಂಟಲ್ಲಿ ಹೇಳಿ. ಹಾಗೆ ಇಲ್ಲಿ ನಾನು ಸಿಂಪಲ್ ಆಗಿ ರೆಡಿ ಆಗ್ತಾ ಇದ್ದೀನಿ. ಏನಕ್ಕಪ್ಪ ಅಂತ ಅಂದ್ರೆ, ನನ್ನ ಒನ್ ಆಫ್ ದ ಫ್ರೆಂಡ್ ಮನೆಯಲ್ಲಿ ಶ್ರೀನಿವಾಸ ಕಲ್ಯಾಣ ಇಟ್ಕೊಂಡಿದ್ರು ಅವರು. ಹಾಗಾಗಿ ಅವರು ಇನ್ವೈಟ್ ಮಾಡಿದ್ರು, ಮಿಸ್ ಮಾಡ್ಲೇಬಾರದು ಅಂತ ಹೇಳಿದ್ರು. ಯಾಕಂದ್ರೆ ಅಲ್ಲಿ ಬಾಗಿಣ ಅದೆಲ್ಲ ಅವರು ಇಟ್ಕೊಂಡಿದ್ರು. ಸೊ ಹಾಗಾಗಿ ಹೋಗಿದ್ದೆ ನಾನಿಲ್ಲಿ ತುಂಬಾ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಂತಾ ಇದ್ದೀನಿ. ನನಗೇನು ಅಷ್ಟೊಂದು ಹೆವಿ ಮೇಕಪ್ ಮಾಡ್ಕೊಳಕ್ ಬರಲ್ಲ, ಕಲಿಬೇಕು. ನೋಡೋಣ, ಮುಂದಿನ ದಿನಗಳಲ್ಲಿ ನಾನು ಕಲಿಯೋದಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಬೇಸಿಕ್ ಆಗಿ ನಾನು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಂಡಿದೀನಿ. ಅಂದ್ರೆ ಮಾಯಿಶ್ಚರೈಸರ್ ಎಲ್ಲ ಹಚ್ಕೊಂಡ್ಬಿಟ್ಟು, ಅದಾದ್ಮೇಲೆ ಸ್ವಲ್ಪ ಪ್ರೈಮರ್ ಕೂಡ ಅಪ್ಲೈ ಮಾಡಿದೆ ನಾನು. ಯಾಕಂದ್ರೆ ಅದು ಒಂಥರ ಬೇಸ್ ಕ್ಲಿಯರ್ ಆಗಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಬಿಬಿ ಕ್ರೀಮ್, ಇಲ್ಲಿ ನಾನು ಲ್ಯಾಕ್ಮಿ ಬಿಬಿ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಒಂದ್ಸಾರಿ ಗಾರ್ನಿಯರ್ದ್ ಕೂಡ ಯೂಸ್ ಮಾಡಿದ್ದೆ, ಹಾಗೆ ಪಾಂಡ್ಸ್ ಅವರ ಬಿಬಿ ಕ್ರೀಮ್ ಕೂಡ ಯೂಸ್ ಮಾಡಿದ್ದೆ. ಇವಾಗ ರೀಸೆಂಟ್ ಆಗಿ ನಾನು ಲ್ಯಾಕ್ಮಿ ತಗೊಂಡಿದ್ದೆ. ಸೊ ಹಾಗಾಗಿ ಲ್ಯಾಕ್ಮಿದ್ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಒಂದೊಂದ್ಸಾರಿ ಪ್ರಾಡಕ್ಟ್ಸ್ ಗಳನ್ನ ಚೇಂಜ್ ಮಾಡಕ್ಕೆ ಇಷ್ಟ ಆಗುತ್ತೆ. ಅಂದ್ರೆ ಟ್ರೈ ಮಾಡಿ ನೋಡೋಣ ಸೂಟ್ ಆಗುತ್ತೋ ಇಲ್ವೋ ಅಂತ ಹೇಳಿ. ನನ್ನ ಸ್ಕಿನ್ ಟೈಪ್ ಬಂದು ಆಯಿಲಿ ಸ್ಕಿನ್ ಟೈಪ್. ಸೊ ಅಷ್ಟು ಬೇಗ ಎಲ್ಲಾನು ಸೂಟ್ ಆಗಲ್ಲ ನನಗೆ, ಬಟ್ ಸ್ಟಿಲ್ ನಾನು ಟ್ರೈ ಮಾಡ್ತೀನಿ. ಯಾಕಂದ್ರೆ ನಮ್ಗೆ ಗೊತ್ತಾಗಲ್ಲ ನಮ್ಮ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೆ ಇಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ಸ್ವಲ್ಪ ಐ ಲೈನರ್ ಮತ್ತೆ ಕಾಜಲ್ ಮತ್ತೆ ಲಿಪ್ ಲೈನರ್ ಹಚ್ಕೊಂಡ್ಬಿಟ್ಟು, ಹಾಗೆ ಅದರೊಟ್ಟಿಗೆ ನಾನಿಲ್ಲಿ ರೆಡ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಸ್ವಲ್ಪ ಲಿಪ್ ಸೆಂಟರ್ ಅಲ್ಲಿ ಲಿಕ್ವಿಡ್ ಲಿಪ್ಸ್ಟಿಕ್ ನ ಅಪ್ಲೈ ಮಾಡಿದೀನಿ. ಸೊ ಅದು ಕಲರ್ ಸ್ವಲ್ಪ ರೆಡ್ ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು, ಅದ್ರೊಟ್ಟಿಗೆ ಸ್ವಲ್ಪ ಲೂಸ್ ಪೌಡರ್ ತಗೊಂಡ್ಬಿಟ್ಟು ಕಣ್ ಕೆಳಗೆ ಸ್ವಲ್ಪ ಟ್ಯಾಪ್ ಮಾಡ್ತಾ ಇದ್ದೀನಿ. ಸೊ ಆಯಿಲಿ ಅನ್ಸಲ್ಲ ಅಂತ ಹೇಳಿ. ಅದಾದ್ಮೇಲೆ ಅಲ್ಟಿಮೇಟ್ಲಿ ಬಿಂದಿ ಹಚ್ಕೊಂಡಿದ್ದೀನಿ. ಸೊ ಈ ಬಿಂದಿ ನಾನು ಫೈನಲ್ ಮಾಡಿಲ್ಲ. ಈ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಚೆನ್ನಾಗಿ ಅನ್ನಿಸ್ತು ನನಗೆ, ಬಟ್ ಫೈನಲ್ ಲುಕ್ಕಲ್ಲಿ ಯಾಕೋ ಇಷ್ಟ ಆಗಲಿಲ್ಲ, ಹಾಗಾಗಿ ಚೇಂಜ್ ಮಾಡಿದ್ದೀನಿ. ಸೊ ಎಂಡಲ್ಲಿ ಅದನ್ನು ತೋರಿಸ್ತೀನಿ. ಇದಾದ್ಮೇಲೆ ಸಿಂಪಲ್ ಆಗಿ ನಾನು ಹೇರ್ನ ಕೋಮ್ ಮಾಡಿಬಿಟ್ಟು ಹೇರ್ ಟೈ ಮಾಡಿದ್ದೆ. ಇದನ್ನು ಕೂಡ 2 ಸರಿ ಮಾಡ್ಕೊಂಡಿದ್ದೆ ನಾನು. ಎಲ್ಲಾದ್ರೂ ಹೋಗಬೇಕು ಅಂತ ಅನ್ಕೊಂಡಾಗ ಯಾವ ಥರ ಹೇರ್ ಸ್ಟೈಲ್ ಮಾಡ್ಕೋಬೇಕು, ಅದು ಕ್ವಿಕ್ ಆಗಿ ಕಡಿಮೆ ಟೈಮಲ್ಲಿ ಅನ್ನೋದು ತಲೆ ಹೊಳೆಯೋದೇ ಇಲ್ಲ. ಸೊ ನೋಡೋಣ, ಎಲ್ಲಾನು ಒಂದೇ ಸರಿ ಆಗಲ್ಲ. ಆಲ್ರೆಡಿ ಅವರು 10:30 to 11 o'clock ಹಾಗೆ ರೀಚ್ ಆಗಕ್ಕೆ ಹೇಳಿದ್ರು. ಬಟ್ ನಾನು ರೆಡಿ ಆಗಕ್ಕೆ ಸ್ಟಾರ್ಟ್ ಮಾಡಿದ್ದೆ 10:30 ಮೇಲೆ. ಸೊ ಹಾಗಾಗಿ ಬೇಗ ರೆಡಿಯಾಗಿ ಹೊರಟೆ ನಾನು.
ನಾನಲ್ಲಿ ಹೋಗಿ ರೀಚ್ ಆದಾಗ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿತ್ತು. ದೇವ್ರ ದರ್ಶನ ತಗೊಂಡು ನಾನು ಕೂಡ ಆ ಪೂಜೆಗೆ ಕುತ್ಕೊಂಡೆ. ಸೊ ಇದೊಂಥರ ಎಷ್ಟು ಖುಷಿ ಕೊಡುತ್ತೆ ಅಂತ ಅಂದರೆ, ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ದೇವ್ರದ್ದು ಕಾರ್ಯಕ್ಕೆ ನೀವು ಹೋಗುವಂಥ ಅವಕಾಶ ಸಿಕ್ಕಾಗ ಮಿಸ್ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲರಿಗೂ ಈ ಅವಕಾಶ ಸಿಗಂಗಿಲ್ಲ. ಸೊ ಸಿಕ್ಕಾಗ ನೀವು ಮಿಸ್ ಮಾಡದೆ ಅಟೆಂಡ್ ಆಗಿ. ಇನ್ನು ಈ ಪೂಜೆನ ಮನೇಲಿ ಕೂಡ ಮಾಡ್ತಾರೆ, ಹಾಗೆ ದೇವಸ್ಥಾನದಲ್ಲೂ ಕೂಡ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ವೆಂಕಟಾಪುರ ಅಂತ ಹೇಳಿ ಒಂದು ದೇವಸ್ಥಾನ, ವೆಂಕಟೇಶ್ವರ ದೇವಸ್ಥಾನ. ಸೊ ಅಲ್ಲೂ ಕೂಡ ಮಾಡ್ತಾರೆ. ನಾನು ಅಲ್ಲಿ ನಮ್ಮ ಒಬ್ಬರು ರಿಲೇಟಿವ್ಸ್ ಮಾಡಿದ್ರು, ಸೊ ಹಾಗಾಗಿ ಅಟೆಂಡ್ ಆಗಿದ್ದೆ. ಅಲ್ಲೂ ಕೂಡ ಸಿಂಪಲ್ ಆಗಿ ಚೆನ್ನಾಗಿ ಮಾಡ್ತಾರೆ. ಇನ್ನು ಪೂಜೆ ಇರಲಿ ಅಥವಾ ಯಾವುದೇ ರೀತಿಯಾದಂಥ ಕಾರ್ಯಕ್ರಮ ಇರಲಿ, ಫ್ರೆಂಡ್ಸ್ ಗೆಟ್ ಟುಗೆದರ್ ಅಂತೂ ಇದ್ದೇ ಇರುತ್ತೆ. ಸೊ ಇಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ ಯಾವ ಥರ ರೆಡಿಯಾಗಿ ಬಂದಿದ್ರು ಫಂಕ್ಷನಿಗೆ ಅಂತ ಹೇಳಿಬಿಟ್ಟು. ಒಂದೊಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಅದಾದಮೇಲೆ ಲಂಚ್ ಇತ್ತು. ಸೊ ಲಂಚ್ ಮುಗಿಸ್ಕೊಂಡು ಬಾಗಿನ ತಗೊಳ್ಳೋ ಕಾರ್ಯಕ್ರಮ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡು ನಾನು ಮನೆಗೆ ವಾಪಸ್ ಬಂದೆ. ಸೊ ಮನೆಗೆ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅದಾದಮೇಲೆ ಸಾಯಂಕಾಲ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಬರೀ ಫ್ರೆಂಡ್ಸ್ ಅಷ್ಟೇ ಅಲ್ಲ, ಫ್ಯಾಮಿಲಿ ಜೊತೆಗೂ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸ್ಪೆಷಲಿ ಈಗಿನ ಕಾಲದಲ್ಲಿ ನಾವು ಯಾವ ಥರ ಇರ್ತೀವೋ ಅದೇ ಥರ ನಮ್ಮ ಮಕ್ಕಳು ಕೂಡ ಬೆಳೆಯೋಕ್ಕೆ ಆಗುತ್ತೆ. ಸೊ ನಾವಿಲ್ಲಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಇದು ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ಶಾಂತತೆಯಿಂದ ಇದೆ. ಹಾಗೆ ಇಲ್ಲಿ ಕಾರ್ಯಕ್ರಮಗಳನ್ನ ಕೂಡ ಮಾಡ್ಬೋದು. ಫಂಕ್ಷನ್ ಹಾಲ್ ಕೂಡ ಇದೆ ಇಲ್ಲಿ. ನೆಕ್ಸ್ಟ್ ಸ್ಟಾಪ್ ಆಗಿತ್ತು ನಮ್ಮದು ಫುಡ್. ಸೊ ಲೇಟ್ ಆಗಿದ್ದ ಕಾರಣದಿಂದಾಗಿ ನಾವು ಹೊರಗಡೆನೆ ತಿನ್ಕೊಂಡು, ಹಾಗೆ ಐಸ್ ಕ್ರೀಮ್ ಬೇಕಂದ್ಲು ಮಗಳು, ಐಸ್ ಕ್ರೀಮ್ ತಿನ್ಕೊಂಡು ನಾವು ಮನೆಗೆ ವಾಪಸ್ ಬಂದ್ವಿ. ಸೊ ಇದಾಗಿತ್ತು ನನ್ನ ಕಂಪ್ಲೀಟ್ ಒನ್ ಡೇ ಮಿನಿ ವ್ಲಾಗ್. ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನ್ನ ಚಾನಲಲ್ಲಿ ನೀವು ಯಾವ ಥರ ಕಂಟೆಂಟ್ನ ನೋಡೋಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಸೊ ಹಾಗಾಗಿ ನಾನು ಅದೇ ರೀತಿಯಾದಂಥ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಇದು ನನ್ನ ಇವತ್ತಿನ ವ್ಲಾಗ್. ಸೊ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ವಿಲ್ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.